ಗುರುಜಿ, ಮಾತುಕತೆಯನ್ನ ಮುಂದುವರಿಸೋಣ್ವೆ. ನೀವು ಹೇಳ್ತಿದ್ರಿ ಇವತ್ತಿನ ದಿನ ಸಾಕಷ್ಟು ವಿಶೇಷತೆಗಳಿಂದ ಕೂಡಿದೆ ಅಂತ. ಇವತ್ತಿನ ದಿವಸ ಬಹಳ ವಿಶೇಷವೇ ಹೌದು. ಇಲ್ಲಿ ನಾವು ಭಾರತ ಸಂಸ್ಕಾರದಲ್ಲಿ ಸನಾತನ ಧರ್ಮ ಅಂದರೆ ಎಲ್ಲ ಋಷಿ ಮುನಿಗಳ ಸ್ಮರಣೆಯನ್ನು ಮಾಡ್ಕೊತೀವಿ. ಈ ಸಲದಲ್ಲಿ ನಾನು ನಿಮಗೊಂದು ವಿಚಾರ ತಿಳಿಸ್ಬೇಕು. ಜಗತ್ತಲ್ಲಿ ದೇವರಿಗೋಸ್ಕರ ಒದ್ದಾಡೋರು ಸಾಕಷ್ಟು ಜನ, ಎಷ್ಟೋ ಜನ ಭೂತ ಪ್ರೇತಗಳಿಗೆ ಒದ್ದಾಡ್ತಕ್ಕಂಥವ್ರು, ಎಷ್ಟೋ ಜನ ಸಿಲುಕಿ ನಲಿತಾ ಇರತಕ್ಕಂಥ ವಿಚಾರಕ್ಕೆ ರೌದ್ರದಿಂದ ಘೋರವಾಗಿ ಈ ಕಲಿಯುಗದಲ್ಲಿ ಅನುಭವಿಸಲೇಬೇಕು ಅಂತ ಒದ್ದಾಡೋರು ಸಾಕಷ್ಟು ಜನ. ಆದರೆ ಎಲ್ಲರೂ ಹಳ್ಳದಲ್ಲಿ ಬಿದ್ದವ್ರನ್ನ ಯಾರಾದರೂ ಮೇಲೆ ಎತ್ತಬೇಕು ಅಂದರೆ ಸಾಕಷ್ಟು ವಿಜ್ಞಾಪಗಳು. ಅದಕ್ಕೋಸ್ಕರ 108 ವಿಘ್ನಗಳು ಒಳ್ಳೆ ಕಾರ್ಯಕ್ಕೆ. ಅದಕ್ಕೋಸ್ಕರ ನೀವುಗಳೆಲ್ಲ ಏನು ಮಾಡಬೇಕು, ಎಷ್ಟೇ ವಿಘ್ನಗಳಿರಲಿ ಅದೆಲ್ಲ ದೂರವಾಗಿ ತಳ್ತಕ್ಕಂಥ ವಿಚಾರವೇ ಇವತ್ತಿನ ದಿವಸ. ಏನದು? ಆ ವಿಜ್ಞಾಪಗಳನ್ನು ಜಗತ್ತಲ್ಲಿ ಸನಾತನ ಧರ್ಮ ಮೌಲ್ಯಗಳನ್ನು ಒಬ್ಬೇ ಒಬ್ಬ ಮನುಷ್ಯ ಪುಟ್ಟದಾಗಿರ್ತಕ್ಕಂಥ ಬಾಲಕನಿಂದ ಹಿಡಿದು ತಾನು ತನ್ನ ಯೌವನವನ್ನು ಮರೆತು ಜೀವನವನ್ನು ಎಲ್ಲ ಕಾರ್ಯದು ತಾನೇ ತನ್ನ ಸ್ವತಂತ್ರವಾಗಿರ್ತಕ್ಕಂಥ ಸ್ವಾರ್ಥವನ್ನು ನೋಡಿಕೊಂಡು ಅನುಭವಿಸಬಹುದಾಗಿತ್ತು. ಆದರೆ ಲೋಕ ಚೆನ್ನಾಗಿರಲಿ ಅಂತ ಆ ಬಾಲಕ ಏನು ಮಾಡ್ದ, ಬಹಳ ಚೆನ್ನಾಗಿ ಅನುಭವಶಾಲಿಯಾಗಿ ಇವತ್ತು ಜಗತ್ತು ಪ್ರಸಿದ್ಧವಾಗಿರ್ತಕ್ಕಂಥ ಮಹಾಕ್ಷೇತ್ರದ ಅಧಿಪತಿಯಾಗಿ ಕೂತ್ಕೊಂಡಿದ್ದಾನೆ. ಅಂದರೆ ಆ ಸ್ವಾಮಿ ನಾರಾಯಣ ಸ್ವಾಮಿ. ಅದಕ್ಕೆ ಈ ಸ್ವಾಮಿನಾರಾಯಣ ಅಂತಕ್ಕಂಥದ್ದು ನಾವುಗಳ ಜೀವನದಲ್ಲಿ ಸ್ವಾಮಿನಾರಾಯಣ ಮಂದಿರ ಇವತ್ತು ನೀವು ದಿವಸ ಕೇಳಬಹುದು. 2780 ವಿಶೇಷವಾಗಿರ್ತಕ್ಕಂಥ ಆಶ್ರಮಗಳಿದೆ ಇಡೀ ಪ್ರಪಂಚಾದ್ಯಂತ. ಸ್ವಾಮಿನಾರಾಯಣ ಸಾಧಾರಣವಾಗಿ ಸನಾತನ ಧರ್ಮದಲ್ಲಿ ರಥ ಹೇಗೆ ನಡೆಸ್ಕೊಂಡು ಹೋಗೋದು, ರಥ ಹೀಗೆ ನಡೆಸಬೇಕು, ಆರತಿ ಹೀಗೆ ಮಾಡಬೇಕು, ಜಗತ್ತಲ್ಲಿ ಜನಗಳು ಪೂಜೆ ಪುನಸ್ಕಾರ ಮಾಡಲೇಬೇಕು, ಜೀವನದಲ್ಲಿ ಬಡವ ಕಷ್ಟದಲ್ಲಿದ್ದಾಗ ಸಾಹುಕಾರ ಹೆಲ್ಪ್ ಮಾಡಲೇಬೇಕು. ಅದನ್ನು ಆ ಕಾಲದಲ್ಲಿ ಈ ಕೈಗೆ ಮಾಡಿರತಕ್ಕಂಥ ಧರ್ಮ ಆ ಕೈಗೆ ಗೊತ್ತಾಗಬಾರ್ದು. ಋಣವನ್ನು ತೀರಿಸ್ಕೊ, ಪ್ರಾಣಿ ಪಕ್ಷಿಗಳನ್ನು ಪ್ರೀತಿಸು, ಜಗತ್ತಲ್ಲಿ ಎಲ್ಲವನ್ನೂ ಸಂರಕ್ಷಣಾಪೂರ್ವಕವಾಗಿ ಅನುಭವಿಸು, ಜೀವನ ಚರಿತ್ರೆಯಲ್ಲಿ ಹೇಳ್ತಕ್ಕಂಥ ಎಲ್ಲವೂ ನೀನು ನೀನಾಗೇ ಇರು ಅಂತ ಹೇಳ್ತಾನೆ ಆ ಭಗವಂತ. ಅದಕ್ಕೆ ಮೊದಲಾಗಿ ನಾವು ನಾವಾಗಿರಬೇಕು, ಮೊದಲು ಮನುಷ್ಯರಾಗಬೇಕು. ಅಂತಹ ಒಂದು ಮನುಷ್ಯ ಜನ್ಮದಕ್ಕೆ ಇಡೀ ಜನ್ಮದ ಸಾರ್ಥಕತೆಯನ್ನು ಅಂತಹ ಒಂದು ಮಹಾನ್ ಪುರುಷ ಭೂಮಿಗೆ ಬಂದಿದ್ದರು ಅಂದರೆ ಬಹಳ ಸಂತೋಷವಾಗುತ್ತೆ. ಅಂತಹ ಒಂದು ಮಹಾಪುರುಷ ಯಾರು, ಎತ್ತ, ಹೇಗಿದ್ದರು ಅದನ್ನು ನೀವು ನೋಡಿದಾಗ ಇಂಥ ಒಂದು ದೃಶ್ಯ ನೋಡಲೇಬೇಕಾದ ಸಂಗತಿ. ಅದಕ್ಕೆ ತಾವು ಇವತ್ತಿನ ದಿವಸ ದತ್ತಾತ್ರೇಯ ಹರೇ ಕೃಷ್ಣ ಅಂದಾಗ ಬಾಲ್ಯದಲ್ಲಿ ಇರತಕ್ಕಂಥ ಈ ಸ್ವಾಮಿನಾರಾಯಣನ ದತ್ತಾತ್ರೇಯ ಸ್ಮರಣೆಯಲ್ಲಿ ಮಾಡ್ಕೊಳ್ತಕ್ಕಂಥ ನಾವುಗಳು ಒಂದು ಜಗದ್ಗುರು ಥರ ಒಂದು ಸ್ಮರಣೆಯನ್ನು ಮಾಡ್ಕೋಬೇಕು. ಇವತ್ತಿನ ದಿವಸ ಆ ಜ್ಯೋತಿಯನ್ನು ಬೆಳಗಿಸಿ ಎಷ್ಟು ಚೆನ್ನಾಗಿ ಪ್ರಜ್ವಲಿಸ್ತಾರೆ ಅಂದರೆ ಎಷ್ಟು ಜನ ಜೀವನವನ್ನು ಕತ್ತಲಾಗಿರ್ತಕ್ಕಂಥದ್ದನ್ನ ಬೆಳಕಿಸಿದ್ರು. ಅಂಥ ಒಂದು ಜಗತ್ತು ಸ್ವಾಮಿನಾರಾಯಣ ಸ್ವಾಮಿ. ಅದಕ್ಕೋಸ್ಕರ ನೀವು ಆ ಸ್ವಾಮಿನಾರಾಯಣ ಸ್ವಾಮಿನ ನೋಡಿ ನೀಲವಾಗಿರ್ತಕ್ಕಂಥ ಅನುಗ್ರಹವನ್ನು ಪಡೆಯಿರಿ. ಆ ನೀಲನಂದನನನ್ನು ನೋಡಿ ಬನ್ನಿ, ಆನಂದಿಸಿ.
ಎಂಥ ಆನಂದವಾಗಿರ್ತಕ್ಕಂಥ ಹಾಡುಗಳು. ಅಂಥ ಹಾಡಲ್ಲಿ ಅವನು ಮಾಡಿರ್ತಕ್ಕಂಥ ಒಂದು ತ್ಯಾಗ, ಎಷ್ಟು ಮನೋಭಾವನೆ. ನಮ್ಮಲ್ಲಿರ್ತಕ್ಕಂಥ ಸಂಸ್ಕಾರಗಳು ಅಳಿದು ಹೋಗ್ತಾ ಇರೋದನ್ನ ಎತ್ತಿ ಹಿಡಿದ್ರು. ಅಯ್ಯೋ, ಸಂಸ್ಕಾರವೇ ಇಲ್ಲದೆ ಇರತಕ್ಕಂಥ ಜಾಗಕ್ಕೂ ಸಂಸ್ಕಾರವನ್ನು ತುಂಬಿದ್ರು. ಜೀವನದಲ್ಲಿ ಅಳ್ತಾ ಇರೋ ಮನುಷ್ಯರನ್ನ ಕಣ್ಣೀರನ್ನ ಒರೆಸಿದ್ರು. ಎಷ್ಟು ಜನ ಪ್ರಾಣಿಗಳು ಉಗ್ರವಾಗಿರೋದನ್ನ ಸೌಮ್ಯಕ್ಕೆ ತಂದರು. ಜಗತ್ತಲ್ಲಿ ಧ್ಯಾನ, ಜ್ಞಾನ, ಅಭಿವೃದ್ಧಿಯನ್ನ ಪಡಿಸ್ತಾ ಹೋದರು. ಇದೆಲ್ಲವೂ ನೋಡಿರ್ತಕ್ಕಂಥ ಆನಂದ ಅವನಿಗಾಗಿರೋದು ಹೇಗೆ ಅಂದರೆ, ಕೊಟ್ಟಿದ್ದಾಗ ಅನುಭವಿಸಿದ್ರಲ್ಲ, ಎಲ್ಲರೂ ನೀವೆಲ್ಲ ಸಂತೋಷ ಪಟ್ರಲ್ಲ ಅನ್ನೋದೇ ಸಾಕು ಆನಂದ. ಅಂಥ ಒಂದು ಭಿಕ್ಷಾಟನ ಅಂದರೆ ತಾನು ಒಂದು ಕಮಂಡಲವನ್ನು ಹಿಡಿದು ನಿರ್ವಾಣ ಸ್ವರೂಪದಲ್ಲಿ ತ್ಯಾಗವನ್ನು ಮಾಡಿ ಅಂಥ ಒಂದು ಬಾಲಕ, ಜ್ಞಾನ ಬಾಲಕನಾಗಿ ಸ್ವಾಮಿನಾರಾಯಣ ಆದ. ಇವತ್ತಿನ ದಿವಸ 3800 ಕೋಟಿ ನಿರ್ಮಾಣ ಮಾಡಿರತಕ್ಕಂಥ ಡೆಲ್ಲಿಲಿ ಸ್ವಾಮಿನಾರಾಯಣ ಮಂದಿರ. ಅವರಲ್ಲಿ ಏನು ಅಂದರೆ, ಇವತ್ತು ಜಾತಿ ಮತ ಭೇದವಿಲ್ಲದೆ ಇಡೀ ಜಗತ್ತಿನ 2780 ಮಂದಿರಗಳಿದೆ ಇಡೀ ಪ್ರಪಂಚಾದ್ಯಂತ. ಅಂದರೆ ಎಷ್ಟು ಜನ ಭಕ್ತಾದಿಗಳು, ಎಷ್ಟು ಸೌಮ್ಯವಾಗಿ ನಿರ್ವಾಣ ಸ್ವರೂಪದಲ್ಲಿ, ಅಂದರೆ ಯಾವ ಕಾಲಕ್ಕೂ ಮನಸ್ಸು ನಿರ್ವಾಣವಾಗಿರ್ಬೇಕಂತೆ, ಯಾವತ್ತೂ ಶುಚಿರ್ಭೂತವಾಗಿರ್ಬೇಕಂತೆ, ಯಾವ ಕಾಲಕ್ಕೂ ಕಲ್ಮಶ ಇರಬಾರದು, ಇನ್ನೊಬ್ಬರ ಮೇಲೆ ಹೊಟ್ಟೆ ಕಿಚ್ಚಬಡಬಾರದು, ಜೀವನ ಪರ್ಯಂತ ನಿಸ್ವಾರ್ಥ ಸೇವೆಯನ್ನು ಮಾಡಬೇಕು, ಮಾಡೋವಂಥವ್ರು ಕೂಡ ನಾವು ಹಾಳು ಮಾಡೋಕ್ಕೆ ಅಡ್ಡಗಾಲ ಹಾಕ್ಲಬಾರ್ದು ಅಂತ ಹೇಳಿ ಅಂತ ಒಂದು ಸಂತೋಷವನ್ನು ಪಟ್ಟಿರ್ತಕ್ಕಂಥ ಈ ಸ್ವಾಮಿನಾರಾಯಣ ನೀವು ದರ್ಶನ ಮಾಡಿದ್ದಕ್ಕೆ ನಮಗೂ ಆನಂದ.